ಅರಸೀಕೆರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ವೇಳೆ ವಿಪ್ ಉಲ್ಲಂಘನೆ ಮಾಡಿದ ಸದಸ್ಯರ ವಿರುದ್ಧ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಹೇಳಿದ್ದಾರೆ. ಬುಧವಾರ ಅರಸೀಕೆರೆ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಆದರೆ ಜೆಡಿಎಸ್ ಗುರುತಿನ ಅಡಿಯಲ್ಲಿ ಸದಸ್ಯರಾಗಿ ಗುರುತಿಸಿಕೊಂಡಿದ್ದ ನಗರಸಭೆ ಸದಸ್ಯರು ವಿಪ್ ಉಲ್ಲಂಘನೆ ಮಾಡಿ ಪರ್ಯಾಯವಾಗಿ ಮತ ಚಲಾವಣೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಈ ಹಿಂದೆ ಜೆಡಿಎಸ್ ಪಕ್ಷದಲ್ಲಿ ಶಾಸಕರಾಗಿ ಕೆಲಸ ಮಾಡುತ್ತಿದ್ದ ಶಾಸಕ ಶಿವಲಿಂಗೇಗೌಡ ಅವರು ಇದೀಗ ಪಕ್ಷಾಂತರ ಮಾಡಿ ಜೊತೆಗೆ ನಗರಸಭೆ ಸದಸ್ಯರನ್ನ ತನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಈ ಬಾರಿಯ ನಗರಸಭೆ ಚುನಾವಣೆಯಲ್ಲಿ ವಿಪ್ ಉಲ್ಲಂಘಿಸಿ ಕೆಲ ಸದಸ್ಯರು ಮತ ಚಲಾವಣೆ ಮಾಡಿದ್ದಾರೆ ಎಂದು ದೂರಿದರು. ಆದರೆ ನಿನ್ನೆ ಚುನಾವಣೆಯಲ್ಲಿ ವಿಪ್ನ ಉಲ್ಲಂಘನೆ ಮಾಡಿ ಶಾಸಕರ ಶಿವಲಿಂಗೇಗೌಡರ ಅಣತಿಯಂತೆ ನಮ್ಮ ಪಕ್ಷ ಚಿಹ್ನೆ ಅಂದ್ರೆ ತೆನೆಯೊತ್ತ ಮಹಿಳೆ ಚಿಹ್ನೆಯಿಂದ ಗೆದ್ದಿದ್ದಂಥವರು ತಮ್ಮ ಮತವನ್ನ ಪಕ್ಷದ ವಿಪ್ ಉಲ್ಲಂಘನೆ ಮಾಡಿ ಚಲಾವಣೆ ಮಾಡಿರೋದ್ರಿಂದ ಜಿಲ್ಲಾಧಿಕಾರಿಗಳಿಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಕಾನೂನು ಹೋರಾಟವನ್ನು ನಾವು ಪ್ರಾರಂಭ ಮಾಡೋರಿದ್ದೇವೆ. ಇದಕ್ಕೆ ತಕ್ಕ ಉತ್ತರವನ್ನ ಪಕ್ಷ ನಮ್ಮೆಲ್ಲ ಕಾರ್ಯಕರ್ತರ ಇಚ್ಛೆ ಅಂತ ನಾವು ಕಲಿಸೋರಿದ್ದೇವೆ ಅಂತೇಳಿ ಈ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. 1987 ಕಾಯ್ದೆ, ನಗರ ಸ್ಥಳೀಯ ಸಂಸ್ಥೆ ಕಾಯ್ದೆಯಂತೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಪಕ್ಷ ತೀರ್ಮಾನ ಮಾಡಿದೆ. ಈಗಾಗಲೇ ಎಸಿ ಅವರಿಗೆ ನಿನ್ನೆನೆ ನಾವು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದೇವೆ. ಚುನಾವಣೆ ಫಲಿತಾಂಶವನ್ನು ನಮಗೆ ಕೊಡಿ ಅಂತೇಳಿ ಬಹುಶಃ ಅವರು ಜಿಲ್ಲಾಧಿಕಾರಿಗಳಿಗೆ ಅದನ್ನ ಸಲ್ಲಿಸಿ ನಂತರ ನಿಮಗೆ ವರದಿನ ಸಂಬಂಧಪಟ್ಟಂತ ಮಾಹಿತಿನ ಕೊಡ್ತೀವಿ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿ ನಮ್ಮ ಕೈ ಸೇರಿದ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ನಾವೊಂದು ಅರ್ಜಿಯನ್ನು ಕೊಟ್ಟು ಯಾರು ವಿಪ್ನ ಉಲ್ಲಂಘನೆ ಮಾಡಿದ್ದಾರೆ ಅವರ ಸದಸ್ಯತ್ವವನ್ನು ಅನರ್ಹ ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋರಿದ್ದೇವೆ. ಕಾನೂನು ಹೋರಾಟವನ್ನು ಕೈ ತಗೊಳ್ತಾ ಇದ್ದೇವೆ.